ಹಾಯ್ ಆಲ್. ಎಮ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಮಗಳು ಕೇಳಿದ್ಲು ಅಂತ ಇವತ್ತು ಬಾಂಬೆ ಸಾಗು ಮಾಡಿ ಪೂರಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಬಾಣಲಿ ತಗೊಂಡು ಆಯಿಲ್ ಹಾಕ್ಕೋಬೇಕು. ಆಯಿಲೆಲ್ಲ ಚೆನ್ನಾಗಿ ಕಾಯಬೇಕು. ಇದೆಲ್ಲ ಕಾದ್ಮೇಲೆ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಇದೆಲ್ಲ ಸಿಡಿಬೇಕು. ಇದು ಸಿಡ್ದಾದ್ರ ನಂತರ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಟಿಫನ್ಗೆ ನನ್ನ ಮಗಳು ಏನು ಕೇಳ್ತಾರೆ ಅದನ್ನೇ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಅವ್ರ ಮುಖನೇ ನೋಡೋಕ್ಕಾಗಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ಇಲ್ಲಾಂದರೆ ತಿಂಡಿನೇ ತಿನ್ನಲ್ಲ, ಇಷ್ಟನೇ ಆಗಲ್ಲ ಅವ್ರಿಗೆ. ನನ್ನ ಮಗನಿಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದ ನಂತರ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ನಾನು ಆಲೂಗೆಡ್ಡೆನ ಬೇಯಿಸಾಗಲೇ ಇಟ್ಕೊಂಡಿದ್ದೆ. ಸಿಪ್ಪೆನೆಲ್ಲನೂ ನೀಟಾಗಿ ತೆಗ್ಕೋಬೇಕು. ಅದು ಬೆಂದಿರುತ್ತಲ್ಲ, ನೀಟಾಗಿ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಬಿಸಿ ಬಿಸಿಲಿ ಅದನ್ನು ತೆಗೆಯೋದು ತುಂಬ ಕೈ ಸುಡ್ತಾ ಇರುತ್ತೆ. ಮಕ್ಳಿಗೆ ಟೈಮ್ ಆಗುತ್ತಲ್ಲ ಅನ್ನೋ ಇದಕ್ಕೆ ಬೇಗ ಬೇಗ ಅಡುಗೆ ರೆಡಿ ಮಾಡಬೇಕು. ಅವ್ರಿಗೆ 8 ಗಂಟೆಗೆ ವ್ಯಾನ್ ಬಂದ್ಬಿಡುತ್ತೆ, ನನ್ನ ಮಗಳಿಗೆ ನನ್ನ ಮಗನಿಗೆ. ಅಷ್ಟರಲ್ಲಿ ತಿಂಡಿಯಾಗಿ ಅವ್ರದ್ದು ರೆಡಿ ಆಗಿಬಿಟ್ಟಿರಬೇಕು, ಇಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ. ಎಲ್ಲನೂ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಎಲ್ಲನೂ ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅದ್ರ ತಕ್ಕಂತೆ ಹಾಕ್ಕೋಬೇಕು. ನಮಗೆ ತಿಕ್ನೆಸ್ಸು ಜಾಸ್ತಿ ಇರಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಇರಲಿ, ಇಲ್ಲ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಇರಲಿ. ಅದಾದಮೇಲೆ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ನೀರು ಚೆನ್ನಾಗಿ ಬೇಯಬೇಕು. ಇದೆಲ್ಲ ಚೆನ್ನಾಗಿ ಬೇಯೋ ತನಕ ಇದ್ದು ಈಗ ಕುದೀತಾ ಇದೆ. ಇದು ಕುದ್ದಾದ್ಮೇಲೆ ಕಡಲೆ ಹಿಟ್ಟನ್ನ ಆವಾಗಲೇ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಾಗು ರೆಡಿಯಾಗುತ್ತೆ, ಬಾಂಬೆ ಸಾಗು. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಂಬೆ ಸಾಗು. ನೀವು ಒಂದ್ಸಲ ಟ್ರೈ ಮಾಡಿ. ಅಡುಗೆ ಮಾಡ್ತಾನೆ ಮಕ್ಕಳಿಗೆ ರೆಡಿ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅವ್ರಿಗೂ ಟೈಮ್ ಆಗಿಬಿಡುತ್ತೆ. ಈ ಕಡೆ ಅಡುಗೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವ್ರನ್ನೂ ರೆಡಿ ಮಾಡೋಕ್ಕೆ ಹೋಗಲ್ಲ. 2 ಕೆಲಸ ಒಂದೇ ಸಲ ಆಗಿಬಿಡ್ಬೇಕು ನಮ್ಮ ಮನೇಲಿ. ಬೆಳಗ್ಗೆ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ಮಕ್ಕಳು ಕಳಿಸೋ ತನಕ. ನಮ್ಮ ಮಕ್ಕಳು ಮತ್ತು ನಮ್ಮ ಯಜಮಾನ್ರು ಎಲ್ಲ ಒಟ್ಟಿಗೆ ಹೋಗೋದು. 8 ಗಂಟೆಗೆ ಹೋಗ್ತಾರೆ ಅವರು, ನಮ್ಮ ಮನೆಯವರು. ಅವ್ರಿಗೂ ತಿಂಡಿ ಬೇಗ ಆಗಿಬಿಡ್ಬೇಕು. ಇವಾಗ ಪುರಿ ಹಾಕೋತಾ ಇದ್ದೀನಿ. ಇದೆಲ್ಲ ಕೆಲಸ ಮುಗ್ದಿದ್ದಾದಮೇಲೆ ನಾನು ಅಂಗಡಿಗೂ ಹೋಗಬೇಕು. ನಮ್ಮ ಮಾವ ಎಲ್ಲೋ ಹೊರಗಡೆ ಹೋಗ್ಬೇಕಂತ ಹೇಳ್ತಿದ್ರು, ಅದಕ್ಕೆ ಬೇಗ ಬೇಗ ತಿಂಡಿ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಮಕ್ಳಿಗೂ ಬೇಗ ಅವ್ರಿಗೂ ಎಲ್ಲ ರೆಡಿ ಮಾಡಿ ನಾನು ಟಿಫನ್ ಮಾಡಿಕೊಂಡು ಅಂಗಡಿ ಹತ್ರ ಹೋದರೆ ತಿಂಡಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೇ ನಾನು ತಿಂಡಿ ಮಾಡ್ಕೊಬಿಡ್ತೀನಿ, ಮಕ್ಳಿಗೂ ಮಾಡಿಕೊಟ್ಟು. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪೂರಿ ಹಿಟ್ಟಿಗೆ ಸ್ವಲ್ಪ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಸಾಗು ಎಲ್ಲ ಪೂರಿ ರೆಡಿಯಾಗಿದೆ, ನನ್ನ ಮಗಳು ಕೊಟ್ಟೆ. ಅವಳಿಗೆ ತುಂಬ ಖುಷಿಯಾಯಿತು. ಅವಳು ಅದನ್ನೇ ಕೇಳಿದ್ದು, ನೆನ್ನೆನೇ ಕೇಳಿದ್ಲು ಪೂರಿ ನನಗೆ ಮಾಡಿಕೊಡಿ ಅಂತ. ತುಂಬ ಇಷ್ಟಪಟ್ಟು ತಿಂದಳು. ನನ್ನ ಮಗಂದು ರೆಡಿ ಆಯಿತು. ನನ್ನ ಮಗಳು ಬೇಗ ರೆಡಿ ಆಗಿಬಿಡ್ತಾಳೆ, ನನ್ನ ಮಗ ರೆಡಿ ಆಗೋದೇ ಕಷ್ಟ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.